ನಮಸ್ತೆ ಸ್ನೇಹಿತರೆ. ಮಾವಿನ ಹಣ್ಣು ಎಲ್ಲರಿಗೂ ಇಷ್ಟ, ಯಾರಿಗೂ ಇಷ್ಟ ಇಲ್ಲ ಅಂತ ಹೇಳೋಕ್ಕೆ ಆಗಲ್ಲ. ಬಟ್ ಮಾವಿನ ಹಣ್ಣು ತಿಂದಮೇಲೆ ಅದರ ಗೊರಟೆ ಅಥವಾ ವಾಟೆ ಇರುತ್ತಲ್ಲ, ಅದನ್ನು ವೇಸ್ಟ್ ಅಂತ ಬಿಸಾಡ್ತಿರಲ್ಲ, ಅದು ತುಂಬಾ ದೊಡ್ಡ ತಪ್ಪು. ಯಾಕಂದರೆ ಮಾವಿನ ಹಣ್ಣಿನ ಗೊರಟೆ ಅಥವಾ ವಾಟೆಯಿಂದ ಮಾರ್ಕೆಟಿನಲ್ಲಿ ದೊರೆಯುವ ದುಬಾರಿ ಬೆಲೆಯ ಆರೋಗ್ಯಕರವಾದ ಪದಾರ್ಥವನ್ನು ಮನೆಯಲ್ಲೇ ತುಂಬ ಸುಲಭವಾಗಿ ಪ್ರಿಪೇರ್ ಮಾಡ್ಕೊಳ್ಬೋದು. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಿಮಗೆ ಈ ವಿಡಿಯೋ ಸ್ವಲ್ಪವಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಮತ್ತು ನಿಮ್ಮ ಫ್ರೆಂಡ್ ಜೊತೆಗೆ. ಇನ್ನು ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ವೆಲ್ಕಮ್ ಟು ಪ್ರೀತಿಯಿಂದ ಅಡುಗೆ ಮನೆ. ಇಲ್ಲಿ ನಾನು 2 ಮಾವಿನ ಹಣ್ಣನ್ನು ವಾಟೆನ ತಗೊಂಡಿದ್ದೀನಿ. ಇದನ್ನು ನಾವು ಕ್ಲೀನಾಗಿ ತೊಳ್ಕೊಳ್ಬೇಕಾಗುತ್ತೆ. ಮಾವಿನ ಹಣ್ಣಿನ ಮೇಲಿರುವ ತಿರುಳೆಲ್ಲ ತೆಗೆದ್ಬಿಟ್ಟು ನಮಗೆ ವಾಟೆ ಅಷ್ಟೇ ಬೇಕು ಸ್ನೇಹಿತರೆ. ಅದಕ್ಕೋಸ್ಕರ ನಾವು ಇದನ್ನು ಕ್ಲೀನಾಗಿ ತೊಳ್ಕೊಳ್ಬೇಕಾಗುತ್ತೆ ನೀರಿನಲ್ಲಿ. ಈ ರೀತಿ ಮಾವಿನ ಹಣ್ಣಿನ ವಾಟೆನ ನಾನು ತೊಳ್ಕೊಂಡಿದ್ದೀನಿ, ನೋಡ್ತಿರ್ಬೋದು. ಇದನ್ನು ಟಿಶ್ಯೂ ಪೇಪರ್ ತೊಗೊಂಡ್ಬಿಟ್ಟು ಒದ್ದೆ ಇರುತ್ತಲ್ಲ, ನೀರಿರುತ್ತಲ್ಲ, ಅದನ್ನೆಲ್ಲ ನಾವು ತಗೊಳ್ಬೇಕಾಗುತ್ತೆ, ಒರೆಸ್ಕೊಳ್ಬೇಕಾಗುತ್ತೆ. ನಂತರ ಈ ವಾಟೆನ ಬಿಸಿಲಲ್ಲಿ 4 ರಿಂದ 5 ದಿವಸ ಚೆನ್ನಾಗಿ ಒಣಸ್ಕೊಳ್ಬೇಕಾಗುತ್ತೆ. ಇಲ್ಲಿ ನಾನು ಮೊದಲೇ ವಾಟೆಗಳನ್ನು ಬಿಸಿಲಲ್ಲಿ ಒಣಸ್ಕೊಂಡಿದ್ದೀನಿ. ಇಷ್ಟೊಂದು ವಾಟೆನ ನಾನು ಒಣಸ್ಕೊಂಡಿದ್ದೀನಿ, ನೋಡ್ತಿರ್ಬೋದು ನೀವು. ಇದನ್ನು ನಾವು ಒಂದು ಕುಟ್ಟಕಲ್ಲು ಅಥವಾ ಕುಟ್ಟಣಿಗಿರುತ್ತಲ್ಲ, ಅದರಲ್ಲಿ ಜಜ್ಜಿಬಿಟ್ಟು ಅದರೊಳಗಿರೋ ಬೀಜನ ನಾವು ತಗೊಳ್ಬೇಕಾಗುತ್ತೆ. ನೀವು ನೋಡ್ತಿರ್ಬೋದು, ಈ ರೀತಿ ಜಜ್ಜಿಬಿಟ್ಟು ನಾನು ಬೀಜನ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಮ್ಯಾಂಗೋ ಸೀಡ್ನ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಆಯುರ್ವೇದದಲ್ಲೂ ಸಹ ಮಾವಿನ ಹಣ್ಣಿನ ಬೀಜದ ಉಪಯೋಗವನ್ನು ತುಂಬ ಚೆನ್ನಾಗಿ ಹೇಳಿದ್ದಾರೆ ಸ್ನೇಹಿತರೆ. ಮಾವಿನ ಹಣ್ಣಿನ ಬೀಜದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ, ವಿಟಮಿನ್ಸ್ ಇರುತ್ತೆ, ವಿಟಮಿನ್ B12, ವಿಟಮಿನ್ C, ವಿಟಮಿನ್ E ತುಂಬ ಚೆನ್ನಾಗಿ ಇದೆ ಸ್ನೇಹಿತರೆ. ಇದರಿಂದ ನೀವು ಕೂದಲಿನ ಆರೈಕೆ ಮಾಡ್ಕೊಳ್ಬೋದು, ಸೌಂದರ್ಯವರ್ಧಕಗಳಲ್ಲಿ ಬಳಸ್ಕೊಳ್ಬೋದು, ಮಧುಮೇಹವನ್ನು ನಿಯಂತ್ರಿಸ್ಕೊಳ್ಬೋದು. ತುಂಬಾ ಗುಣಗಳು ಮಾವಿನ ಹಣ್ಣಿನ ಬೀಜದಲ್ಲಿ ಇದೆ. ಇದನ್ನು ನೀವು ಮಾರ್ಕೆಟಿನಲ್ಲಿ ತೊಗೊಳಕ್ಕೆ ಹೋದರೆ 1,500 ರಿಂದ 2,000 ರೂಪಾಯಿ ಪರ್ kg ಇದೆ ಸ್ನೇಹಿತರೆ. ಆದರೆ ನೀವು ಇದನ್ನು ಮನೆಯಲ್ಲೇ ತುಂಬ ಸುಲಭವಾಗಿ ಪ್ರಿಪೇರ್ ಮಾಡ್ಕೊಳ್ಬೋದು. ನೋಡ್ತಿರ್ಬೋದು, ನಾನು ವಾಟೆಯಿಂದ ಬೀಜನ ತಕ್ಕೊಂಡಿದ್ದೀನಿ ಎಲ್ಲನೂ. ಇದರಲ್ಲಿ ಸ್ವಲ್ಪ ಮೇಲ್ಗಡೆ ಸಿಪ್ಪೆ ಇರುತ್ತಲ್ಲ, ಅದನ್ನು ಸಹ ಪೂರ್ತಿಯಾಗಿ ನಾವು ತಗೊಳ್ಬೇಕಾಗುತ್ತೆ ಈ ರೀತಿ. ಸ್ನೇಹಿತರೆ, ಇನ್ನು ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕಿರೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಮೊದಲೇ ನನ್ನ ವಿಡಿಯೋಗಳನ್ನು ನೀವು ನೋಡ್ಕೊಳ್ಬೋದು. ನಾನು ಎಲ್ಲ ವಾಟೆಯಲ್ಲಿರುವ ಬೀಜನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಒಂದು ಬೌಲಲ್ಲಿ ಟ್ರಾನ್ಸ್ಫರ್ ಸಹ ಮಾಡ್ಕೊತೀನಿ, ನೋಡ್ತಿರ್ಬೋದು. ಕೆಲವೊಂದು ವಾಟೆ ಬೀಜಗಳು ಹಾಳಾಗಿರುತ್ತೆ ಸ್ನೇಹಿತರೆ, ಅದನ್ನು ನೀವು ಉಪಯೋಗಿಸೋ ಅವಶ್ಯಕತೆ ಇಲ್ಲ. ಇದನ್ನು ಡಿಸ್ಕಾರ್ಡ್ ಮಾಡ್ಕೊಂಬಿಡಿ, ಬಿಸಾಡಿಬಿಡಿ. ಇದರಿಂದ ಏನು ಯೂಸ್ ಆಗಲ್ಲ. ಇಲ್ಲಿ ನೋಡಿ, ನೀವು ನೋಡ್ತಿರ್ಬೋದು, ವಾಟೆಯಲ್ಲಿ ಬೀಜನ ನಾನು ತೆಗ್ದಿದ್ದೀನಿ. ಇದನ್ನು ಈಗ ನಾವು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಚಾಕುವಿನ ಸಹಾಯದಿಂದ ಇದನ್ನು ನಾವು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ನಾನು ವಿಡಿಯೋದಲ್ಲಿ ಯಾವ ರೀತಿ ತೋರಿಸಿದ್ದೀನಲ್ಲ ಆ ರೀತಿಯೂ ಸಹ ಕಟ್ ಮಾಡ್ಕೊಳ್ಬೋದು. ಅಥವಾ ನೀವು ಸ್ಲೈಸರಿಂದನೂ ಸಹ ಇದನ್ನು ತೆಳ್ಳಗೆ ಕಟ್ ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮಾವಿನ ಹಣ್ಣಿನ ಬೀಜದ ಸಹಾಯದಿಂದ ಶುಗರು ಸಹ ಕಂಟ್ರೋಲ್ ಮಾಡ್ಕೊಳ್ಬೋದು. ಕೂದಲಿನ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ಕೂದಲಿನಲ್ಲಿ ಡ್ಯಾಂಡ್ರಫ್ ಅಥವಾ ಒಟ್ಟಿರುತ್ತಲ್ಲ, ಅದನ್ನು ಸಹ ಕಡಿಮೆ ಮಾಡುತ್ತೆ. ಚರ್ಮದ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ಮಾವಿನ ಹಣ್ಣಿನ ಬೀಜ. ಇದರಿಂದ ನೀವು ಕಲೆಗಳನ್ನು ಸಹ ಕಡಿಮೆ ಮಾಡ್ಕೊಳ್ಬೋದು. ಮುಖದ ಮೇಲೆ ಅಥವಾ ಚರ್ಮದ ಮೇಲೆ ಕಲೆ ಇರುತ್ತಲ್ಲ, ಅದನ್ನು ಸಹ ಕಡಿಮೆ ಮಾಡ್ಕೊಳ್ಬೋದು. ನೀವು ನೋಡ್ತಿರ್ಬೋದು, ಎಲ್ಲ ಬೀಜಗಳನ್ನು ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು 2 ರಿಂದ 3 ದಿವಸ ಬಿಸಿಲಿನಲ್ಲಿ ಚೆನ್ನಾಗಿ ಒಣಸ್ಕೊಳ್ಬೇಕಾಗುತ್ತೆ ಮೊದಲಿಗೆ. ನೋಡಿ ಸ್ನೇಹಿತರೆ, ನಾನು 2 ರಿಂದ 3 ದಿವಸ ಮಾವಿನ ಹಣ್ಣಿನ ಬೀಜನ ಕಟ್ ಮಾಡಿಬಿಟ್ಟು ಬಿಸಿಲಿನಲ್ಲಿ ಚೆನ್ನಾಗಿ ಒಣಸ್ಕೊತಿದ್ದೀನಿ. ಸ್ವಲ್ಪನೂ ಮಾಯ್ಸ್ಟ್ ಇಲ್ಲದೆ ಅಥವಾ ನೀರಿನ ಅಂಶ ಇಲ್ಲದೆ ನಾವು ಮಾವಿನ ಹಣ್ಣಿನ ಬೀಜನ ಚೆನ್ನಾಗಿ ಒಣಸ್ಕೊಳ್ಬೇಕಾಗುತ್ತೆ. ನೀವು ನೋಡ್ತಿರ್ಬೋದು, ನಮ್ಮ ಮಾವಿನ ಹಣ್ಣಿನ ಬೀಜ ಎಷ್ಟು ಚೆನ್ನಾಗಿ ಒಣಸ್ಕೊಂಡಿದ್ದೀನಿ ಅಂತೇಳ್ಬಿಟ್ಟು. ಇದನ್ನ ನಾವು ಬೆಟ್ಟಿಂದ ಕಟ್ ಮಾಡಿದ್ರೆ ಟಕ್ ಅಂತ ಸೌಂಡ್ ಬರುತ್ತೆ, ಅಲ್ಲಿ ತನಕ ನಾವು ಇದನ್ನು ಒಣಸ್ಕೊಳ್ಬೇಕಾಗುತ್ತೆ. ಸ್ವಲ್ಪನೂ ಮಾಯ್ಸ್ಟ್ ಇರುವಾಗ ಸ್ನೇಹಿತರೆ, ಇಲ್ಲಾಂದರೆ ಬೇಗನೆ ಹಾಳಾಗುತ್ತೆ. ಅದಕ್ಕೋಸ್ಕರ ನಾವು ಚೆನ್ನಾಗಿ ಒಣಸ್ಕೊಂಡ್ಬಿಟ್ಟು ಇದನ್ನು ಪೌಡ್ರ್ ಮಾಡ್ಕೊಳ್ಬೇಕಾಗುತ್ತೆ. ಇದನ್ನು ನಾನು ಒಂದು ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ನುಣ್ಣಗೆ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ. ಹಾಕಿಬಿಟ್ಟು ಇದನ್ನು ನೀವು ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ ಮೊದಲಿಗೆ. ನೋಡಿ ಸ್ನೇಹಿತರೆ, ನಾನು ನುಣ್ಣಗೆ ರುಬ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ. ನೋಡಿ, ಇಷ್ಟು ನುಣ್ಣಗೆ ನಾನು ರುಬ್ಕೊಂಡಿದ್ದೀನಿ. ಇದರಲ್ಲಿ ಮತ್ತೆ ಯಾವುದೇ ವಸ್ತುನ ಹಾಕೋಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ಜಸ್ಟ್ ಮಾವಿನ ಹಣ್ಣಿನ ಬೀಜನ ಹಾಕಿಬಿಟ್ಟು ಇದನ್ನು ನುಣ್ಣಗೆ ನಾವು ರುಬ್ಕೊಳ್ಬೇಕಾಗುತ್ತೆ. ಇದನ್ನು ಒಂದು ಪ್ಲೇಟಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಮ್ಯಾಂಗೋ ಸೀಡ್ ಪೌಡ್ರಲ್ಲಿ ಪ್ಲಾಂಟ್ ಬೇಸ್ ವಿಟಮಿನ್ B12 ಇದೆ, ವಿಟಮಿನ್ C ಇದೆ, ವಿಟಮಿನ್ E ಇದೆ, ವಿಟಮಿನ್ B1 ಇದೆ, ವಿಟಮಿನ್ B6 ಸಹ ಇದೆ. ಇದನ್ನು ನೀವು ಕನ್ಸ್ಯೂಮು ಸಹ ಮಾಡ್ಕೊಳ್ಬೋದು. ಕನ್ಸ್ಯೂಮ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಿಮ್ಮ ವೈದ್ಯರ ಬಳಿ ಒಮ್ಮೆ ಸಲಹೆಯನ್ನು ಸಹ ತಗೊಳ್ಳಿ. ಇದನ್ನು ನೀವು ಏರ್ಟೈಟ್ ಕಂಟೈನಲ್ಲಿ ಹಾಕಿಬಿಟ್ಟು ಇದನ್ನು ನೀವು ಸ್ಟೋರ್ ಮಾಡ್ಕೊಳ್ಬೋದು. ಇದೇನು ಹಾಳಾಗಲ್ಲ. ಇದನ್ನು ನೀವು ಮಾರ್ಕೆಟಿನಲ್ಲಿ ತೊಗೊಳಕ್ಕೆ ಹೋದರೆ 100 ಗ್ರಾಮಿಗೆ 150 to 200 ಇದೆ ಸ್ನೇಹಿತರೆ. ಈ ಪೌಡ್ರನ್ನ ನೀವು ಮೊಸರಿನಲ್ಲಿ ಮಿಕ್ಸ್ ಮಾಡಿಬಿಟ್ಟು ಫೇಸ್ ಪ್ಯಾಕು ಸಹ ಮಾಡ್ಕೊಳ್ಬೋದು. ಇದರಿಂದ ಮೊಡವೆ
ಕೈ ಕಲೆಗಳು ಸಹ ಹೋಗುತ್ತೆ. ಇದನ್ನು ನೀವು ಮೊಸರಿನಲ್ಲಿ ಮಿಕ್ಸ್ ಮಾಡಿಬಿಟ್ಟು ಸ್ಕ್ಲ್ಯಾಪಿಗೆ ಅಂದರೆ ಕೂದಲಿನ ಬುಡಕ್ಕೆ ಹಚ್ಚಿದರೆ ಕೂದಲಿನಲ್ಲಿರುವ ಹೊಟ್ಟು ಸಹ ಕಡಿಮೆ ಆಗುತ್ತೆ, ಕೂದಲು ಉದುರುವುದು ಸಹ ಕಡಿಮೆ ಆಗುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಮಾರ್ಕೆಟಿನಲ್ಲಿ ದೊರೆಯುವ ದುಬಾರಿ ಬೆಲೆಯ ಮ್ಯಾಂಗೋ ಸೀಡ್ ಪೌಡ್ರನ್ನ ಯಾವ ರೀತಿ ಮಾವಿನ ಹಣ್ಣಿನ ಗೊರಟೆ ಅಥವಾ ವಾಟೆಯಿಂದ ಪ್ರಿಪೇರ್ ಮಾಡ್ಕೊಳ್ಬೋದು ಅಂತ ಹೇಳ್ಬಿಟ್ಟು. ಇನ್ಮೇಲಿಂದ ವಾಟೆ ಅಥವಾ ಗೊರಟೆ ಬಿಸಾಡೋ ಮುಂಚೆ ಈ ರೀತಿ ಪೌಡ್ರ್ ಮಾಡ್ಕೊಂಡ್ಬಿಟ್ಟು ಯೂಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮತ್ತೆ ಸಿಗೋಣ ಮತ್ತೊಂದು ಹೊಸ ವೀಡಿಯೋಸ್ಗೆ. ಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ರೀತಿಯಿಂದ ಅಡುಗೆ ಮನೆ.